ಶುಭೋದಯ ಎಲ್ಲರಿಗೂ. ಇವತ್ತು ನಮ್ಮಮ್ಮ ಬೆಳಗ್ಗೆನೇ ಈರುಳ್ಳಿ ಹಚ್ತಾ ಇದ್ದಾರೆ. ಕಣ್ಣು 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 ಉರಿತೈತಾ? ಈರುಳ್ಳಿ ಪವರ್ ಗುಂಡು ಕಣ್ಣು ಗುಂಡು ಒಳ್ಳೆ ಕಣ್ಣೀರು ಬರ್ತಿದೆ. ಗುಂಡು ಕಣ್ಣು ಬಿಡೆ, ಕಣ್ಣೀರು ಬರ್ತಿದೆ. ಕಣ್ಣು ಬಿಡು ಗುಂಡ. ಈರುಳ್ಳಿ ಕಣ್ಣೀರು ಬರ್ತೈತಾ? ಬಿಡು ಕಣ್ಣು 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 ಬಿಡೆ ಬಿಡಿ, ಕಣ್ಣು ಬಿಡು ಕಣ್ಣು ಬಿಡು. Oh my god. ಚಳಿಗೆ ಹಾಲು ಸೋರೆಕಾಯಿ ಹಲ್ವಾ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಟ್ರು. ನಾನು ಅದನ್ನ ಪಟ ಪಟ ಅಂತ ತುರಿದ್ಬಿಟ್ಟು ಕೊಟ್ಟಿದ್ದಕ್ಕೆ ನಮ್ಮಮ್ಮ ಹಲ್ವಾ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೋರೆಕಾಯಿ ಹಲ್ವಾ ತುಪ್ಪ. ಇವತ್ತು ನನ್ನ ಮಗಂದು ಬರ್ತ್ಡೇ ಇದೆ, ಅವನು ಬಂದಿಲ್ಲ. ಸೋರೆಕಾಯಿ ಹಲ್ವಾ ಮಾಡಿ ನೆನೆಸ್ಕೊಂಡು ದೇವ್ರಿಗೆ ಎಡೆ ಮಾಡಿ. ಹಾಗೆ ಬಿಸಿ ಬಿಸಿ ಹಲ್ವಾ ರೆಡಿಯಾಗಿತ್ತು. ಬಿಸಿ ಬಿಸಿ ಹಲ್ವಾನ ತಟ್ಟೆಗೆ ಹಾಕ್ಕೊಂಡು, ಈ ವಿಂಟರಲ್ಲ ಅದಂತೂ ತಿನ್ನೋದಂದರೆ ತುಂಬಾ ರುಚಿ. ಹಲ್ವಾ ತಿನ್ಕೊಂಡು ಪಡ್ಡನ್ನು ರೆಡಿಯಾಗಿತ್ತು. ಪಡ್ಡನ್ನು ತಿನ್ಕೊಂಡು ನಮ್ಮ ರಾಧನ ಮಾತಾಡ್ಸೋಕ್ಕೆ ಅಂತ ಹೋದಾಗ, ಯಾವಾಗಲೂ ಹಾಲು ಕರಿಬೇಕಾದ್ರೆ ಇಲ್ಲ ಸೊಳ್ಳೆ ಕೂರೋದು ಇಲ್ಲ ನೊಣ ಕೂರೋದು, ಅದರಿಂದ ಹಾಲು ನೀಟಾಗಿ ಕೊಡ್ತಾ ಇರಲಿಲ್ಲ. ಅದಕ್ಕಾಗಿ ಒಂದು ಸ್ಪ್ರೇನ ನಾನು ತಂದಿದ್ದೆ. ಈ ಸ್ಪ್ರೇನ ಮಾಡೋದ್ರಿಂದ 3 ದಿನದ ತನಕ ಯಾವುದೇ ನೊಣ ಆಗಲಿ ಸೊಳ್ಳೆ ಆಗಲಿ ಅದು ಹತ್ರನೂ ಬರೋದಿಲ್ಲ. ಆವಾಗ ನೀಟಾಗಿ ಹಾಲು ಕೊಡುತ್ತೆ. ಹಸುಗಳಿಗೂ ಆರಾಮಂತ ಅನಿಸುತ್ತೆ. ಯಾವಾಗಲೂ ಹಸು ನೊಣ ಓಡಿಸ್ಬೇಕು ಸೊಳ್ಳೆ ಓಡಿಸ್ಬೇಕು ಅನ್ನೋದು ತೊಂದರೆನೇ ಇರೋದಿಲ್ಲ. ಅದಾದಮೇಲೆ ನಾವು ಯಾವಾಗಲೂ ದಿನ ಹಸುಗಳಿಗೆ ಬೂಸ ಹಾಕ್ತೀವಿ. ಆ ಬೂಸದಲ್ಲಿ ಏನಾದರೂ ಹತ್ತಿ ಬೀಜಗಳನ್ನು ಇದ್ದರೆ ದಯವಿಟ್ಟು ಹತ್ತಿ ಬೀಜನ ತೆಗೀರಿ. ಇಲ್ಲ ಅಂತಂದರೆ ಹಸುಗಳಿಗೆ ಹೊಟ್ಟೆ ಊದೋ ಸಾಧ್ಯತೆಯೂ ಇರುತ್ತೆ.